ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಸಚಿನ್ ಪ್ರತಾಪ್ ಅದು ನಾನು ಸುಮಾರು ಸಲ ಏನಿವತ್ತು ಕಲಬುರಗಿ ನಗರದಲ್ಲಿ ಏನು ಉರ್ದು ಬೋರ್ಡಿಗೆ ಏನು ಇವತ್ತು ಪ್ರತಿಭಟನೆ ಇರ್ಬೋದು, ಅದು ಬೋರ್ಡನ್ನು ನಾಮಫಲಕ ತೆಗೆಯಂತ ಏನು ಇವತ್ತಿನ ದಿವಸ ಹೋರಾಟನ ಮಾಡ್ತಿದ್ದಾರೆ. ಅವರಿಗೆ ಒಂದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ಸುಮಾರು ವರ್ಷ ಅಂದರೆ ನಾವು ಜನ್ಮೆ ತೊಂದಿದ್ದಿಲ್ಲ ಭೂಮಿ ಮೇಲೆ. ಆದರೆ ಅವಾಗಿನ ಮಹಾನಗರ ಪಾಲಿಕೆ ಇದ್ದಾಗ ಏನು ಮಹಾನಗರ ಪಾಲಿಕೆ ಹುಟ್ಟಿತ್ತು ಗುಲ್ಬರ್ಗಾದಲ್ಲಿ, ಅವಾಗಲಿಂದ ಮಹಾನಗರ ಪಾಲಿಕೆಯಲ್ಲಿ ಉರ್ದು ಭಾಷೆ ಮತ್ತು ಹಿಂದಿ ಭಾಷೆ ಮತ್ತು ಕನ್ನಡ ಇಂಗ್ಲೀಷ್ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಯಾವಾಗೂ ಅಲ್ಲಿ ಬೋರ್ಡ್ ಮೇಲೆ ಹೆಸರು ಬರೆದಿದ್ದಾರೆ. ಆದರೂ ಇವತ್ತು ನಾಮಫಲಕಕ್ಕೆ ಏನು ಇವತ್ತು ಅಡಿ ತರ್ತಿದ್ದಾರೆ, ತೊಂದರೆ ಮಾಡ್ತಿದ್ದಾರೆ. ಇದು ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂತಂದರೆ ನಾನು ಮೊದಲನೇ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಗಿದ್ದಿಲ್ಲ. ಅವಾಗೇ ನಾನು ಅಲ್ಲಿ ಹಳಿ ಬಿಲ್ಡಿಂಗಲ್ಲೇ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಏನು ಇವತ್ತಿನ ದಿವಸ ಒಂದು ಹೊಸ ಓಪನಿಂಗ್ ಬಿಲ್ಡಿಂಗಲ್ಲಿ ನೀವು ಏನು ಹೋಗ್ತಾ ಇದ್ದೀರೋ ಅವಾಗೆಲ್ಲ ನಾಮಫಲಕಗಳನ್ನು ಇರಬೇಕು. ಯಾಕಂತಂದರೆ ಇಲ್ಲಿ ಹೇಳ್ದಂಗೆ ಏನು ಹೈದರಾಬಾದ್ ಕರ್ನಾಟಕ ನಿಜಾಮುಂದ ಆಳ್ವಿಕೆ ಇರಲಿಂದ ಕಾರಣದಿಂದ ಇಲ್ಲಿ ಉರ್ದು ಭಾಳ ಹೆಚ್ಚಿನ ರೀತಿಯಿಂದ ಇದು ಮಾತಾಡ್ತಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ನಮ್ಮ ಹಿಂದೂ ಜನನೂ ಭಾಳ ಜನ ಇವತ್ತು ಉರ್ದುದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇವತ್ತು ಜನ ಭಾಳ ಉರ್ದು ಪೇಪರನ್ನು ಭಾಳ ಓದ್ತಾರೆ. ಕನ್ನಡ ಪೇಪರ್ ತೆಗೆ ಉರ್ದು ಪೇಪರ್ ಓದೋರೇ ಹೆಚ್ಚಿಗಿದ್ದಾರೆ. ಅವರು ಎಜುಕೇಷನ್ನೇ ಉರ್ದುದಲ್ಲಿ ಮೊದಲು ಆಗಿದೆ. ಆದರೆ ಇವತ್ತು ನಾವು ಎಲ್ಲ ಇವತ್ತೇನು ಹೇಳ್ತೇವೆ ಹಿಂದೂ ಮುಸ್ಲಿಮು, ಇವತ್ತು ನಾವು ಹೇಳ್ತೇವೆ ಸಾಣಬಸಪ್ಪರು 600 ವರ್ಷದಿಂದ ಸಾಣಬಸಪ್ಪರು ಬಂದ ನಾವು 600 ವರ್ಷ ಇಲ್ಲೆಲ್ಲ ಇದ್ದ ಮೇಲೆ ಅಣ್ಣತಮ್ಮರಪ್ಪಲೆ ಇದ್ದ ಮೇಲೆ ಒಂದು ಹೆಸರಿಗೆ ಯಾಕೆ ನಾವು ತೊಂದರೆ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ ಇದೆ. ಎಲ್ಲ ಅಣ್ಣತಮ್ಮರಪ್ಪಲೆ ಇದ್ದ ಮೇಲೆ ಇದಕ್ಕೆ ಒಂದು ಹೆಸರಿಗೆ ನಮಗೆ ಭಾಳ ಖುಷಿ ಆಗ್ಬೇಕು. ಯಾಕಂತಂದ್ರೆ ನಾವೀಗ ಎಲ್ಲರೂ ಭಾರತ ದೇಶದಲ್ಲಿ ಎಲ್ಲೋ ಶಾಂತಿ ಎಲ್ಲೋ ನೋಡ್ಬೋದಾದ್ರೆ ಅದು ಕಲಬುರಗಿ ಹೈದರಾಬಾದ್ ಕರ್ನಾಟಕದಲ್ಲಿ ನೋಡ್ಬೋದು ನಾವು. ಯಾಕಂದರೆ ಇಲ್ಲಿ ಎಲ್ಲರಿಗೂ ನಾವು ಜಗಳ ಆಡೋದಂಥ ಕೆಲಸಗಳೇ ಇಲ್ಲ, ಯಾವಾಗೂ ವಿರೋಧ ಮಾಡ್ತಾ ಇಲ್ಲ. ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಎರಡೂ ಜನ, ಒಂದು ಮುಸ್ಲಿಮು ಹಿಂದೂ ಎರಡೂ ಜನ ಕುಂತು ಚರ್ಚೆಯನ್ನು ಮಾಡಿ ಮುಂದಿನ ಹೆಜ್ಜೆಯನ್ನು ಇಡೋಂಥ ಕೆಲಸಗಳು ನಾವು ಕಲಬುರಗಿ ನಗರದಲ್ಲಿ ಮಾಡ್ತೇವೆ. ಅದಕ್ಕೊಂದು ನಾಮಫಲಕಕ್ಕೆ ಈ ರೀತಿ ಅನ್ಯಾಯ ತೊಂದರೆ ಮಾಡೋದ್ರಿಂದ ಇದು ನಮ್ಮ ಕನ್ನಡ ಪರ ಸಂಘಟನೆಗಾಗಲಿ ನಮಗಾಗಲಿ ಇದು ನಮಗೆ ಬೇಜಾರಾಗಿದೆ. ಅದಕ್ಕೆ ಅದು ಹೆಸರು ಇಡೋದ್ರಿಂದ ಏನೂ ತೊಂದರೆ ಇಲ್ಲ. ಅದಕ್ಕೆ ಹೆಸರಿಗೆ ನಾವು ಕೂಡ ಬೆಂಬಲ ಇದೆ. ಅವ್ರಿಗೆ ತೆಗೆಯೋದಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ಎಲ್ಲ ಸಂಘಟನೆಗಳು ಮತ್ತು ಎಲ್ಲರೂ ಇವತ್ತಿನ ದಿವಸ ಬೆಂಬಲ ಕೊಡಬೇಕು. ಯಾಕಂತಂದರೆ ನಾವು ಗುಲ್ಬರ್ಗಾದಲ್ಲಿ ಎಲ್ಲರೂ ಇರೋದ್ರಿಂದ ಇವತ್ತು ಸುಮಾರು ಜನ ಹೇಳಿದ್ರು. ಇವತ್ತು ನನಗೆ ಇನ್ನೊಂದು ವಿನಂತಿ ಏನಿದೆ ಅಂತಂದ್ರೆ ಎಲ್ಲೆಲ್ಲಿ ಉರ್ದುದಾಗ ಅಂದರೆ ಇಂಗ್ಲೀಷ್ ಭಾಷೆದಾಗ ಎಲ್ಲೆಲ್ಲೂ ಉರ್ದು ಭಾಷೆನೇ ಇದ್ದಿದೆ, ಅದಕ್ಕೆ ಮೊದಲು ಕನ್ನಡದಲ್ಲಿ ಆದ್ಯತೆ ಮಾಡಬೇಕು, ಆಮೇಲೆ ಹಿಂದಿ ಉರ್ದು ಭಾಷೆದಲ್ಲಿ ಆದ್ಯತೆ ಮಾಡಬೇಕು ಅನ್ನೋದಂತೂ ನನ್ನೊಂದು ಕಳಕಳಿ ಇಲ್ಲಿಂದ ಒಂದು ಮನವಿ ಇದೆ. ಯಾಕಂದ್ರೆ ಜನ ಭಾಳ ಹೇಳ್ತಿದ್ದೆ ಏನ್ರಿ ಅವರೆಲ್ಲ ಉರ್ದುನಾಗೆ ಬರೀತಾರೆ, ಕನ್ನಡದಾಗ ಬರಲ್ಲ, ಇಂಗ್ಲೀಷ್ನಾಗ ಇರ್ತದೆ, ಕನ್ನಡದಾಗ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾನು ಒಂದು ಮೆಸೇಜ್ ಕೊಡ್ತೀನಿ. ನಾವು ಮೊದಲು ಕನ್ನಡದಾಗ ಇರ್ತೇವೆ. ನಮ್ಮದು ಕಲಬುರಗಿ ಕನ್ನಡ ಹೋರಾಟಗಾರರ ಗುರಿ ಏನಿದೆ ಅಂತಂದರೆ ನಾವು ಕನ್ನಡದಾಗ ಮೊದಲು ಆದ್ಯತೆ ಕೊಡಬೇಕು, ಆಮೇಲೆ ಇಂಗ್ಲೀಷಾಗ ಉರ್ದು ಕೊಡ್ಬೇಕಂತ ನಿಮ್ಮಲ್ಲಿದೆ. ಅದಕ್ಕೆ ನಮಗೇನಿದೆ ಅಂತಂದ್ರೆ ನೀವು ಕನ್ನಡದಾಗ ಆದ್ಯತೆ ಕೊಡಿ. ಅಲ್ಲ ಕನ್ನಡದಾಗ ಮ್ಯಾಗ ಆದ್ಯತೆ ಕೊಟ್ಟಿದ್ದಾರೆ, ಬೇಡ ಇಂಗ್ಲೀಷ್ ಕೊಟ್ಟಿದ್ದಾರೆ, ತೆಳಗೆ ಉರ್ದು ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ತೊಂದರೆ ಇಲ್ಲ. ಇದಕ್ಕೆ 3 ಭಾಷೆಗೆ ಗೌರವ ಕೊಟ್ಟಿದ್ದಾರೆ. ಅದಕ್ಕೆ 3 ಭಾಷೆಗೆ ಗೌರವ ಕೊಟ್ಟ ಮೇಲೆ ಇದಕ್ಕೆ ನಾವು ತಲಿಬಗ್ಗಂಥ ಕೆಲಸಗಳು ಮಾಡಬೇಕು. ಇದಕ್ಕೆ ನಾವು ಏನಿದಕ್ಕೆ ಇದು ಹೆಸರಿಗೆ ತೆಗಿಲಕ್ಕೆ ಹೋಗ್ಬಾರ್ದು. ಮಹಾನಗರ ಪಾಲಿಕೆ ಕಮಿಷನರ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಹೆಸರಂತ ತೆಗೆಯೋಂಥ ಕೆಲಸಗಳು ಮಾಡಬಾರ್ದು. ಇದಕ್ಕೆ ಏನೂ ಸಂಘಟನೆ ಯಾವುದೇ ರೀತಿಯ ಹೋರಾಟ ಇದ್ದರೂ ಇದಕ್ಕೆ ನಾವು ತೆಗೆಯೋಂಥ ಕೆಲಸಗಳು ಮಾಡಬಾರ್ದು ಅನ್ನೋದಕ್ಕೆ ನಮಗೆ ಪೂರ್ಣ ಬೆಂಬಲ ಇದೆ. ಇದಕ್ಕೆ ಮುಂದೆ ಯಾವುದಾದ್ರು ತೆಗೆಯೋಂಥ ಕೆಲಸ ಮಾಡಿದ್ರೆ ಮುಂದೆ ಹೋರಾಟ ಮಾಡೋಂಥ ಕೆಲಸಗಳು ನಾವು ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.